ಒಂದು ಸಲ ಇಮೇಜ್ ಮಾಡಿ, ನಾಳೆ ಬೆಳಗ್ಗೆ ನೀವು ಎದ್ದು ಬಾತ್ರೂಮ್ಗೆ ಹೋಗ್ತೀರಾ, ಟ್ಯಾಪ್ ಓಪನ್ ಮಾಡ್ತೀರಾ, ಆದರೆ ಒಂದು ಡ್ರಾಪ್ ನೀರು ಕೂಡ ಬರಲ್ಲ. ಮತ್ತೆ ಟ್ರೈ ಮಾಡ್ತೀರಾ, ಮತ್ತೆ ಅದೇ ಸಿಚುವೇಶನ್. ಹೊರಗಡೆ ನೋಡಿದರೆ ನದಿಗಳು ಇಲ್ಲ, ಸಮುದ್ರಗಳು ಇಲ್ಲ, ಆಕಾಶದ ಮೇಲೆ ಮೇಘಗಳು ಕೂಡ ಇಲ್ಲ. ಅಂದರೆ ಭೂಮಿ ಮೇಲೆ ಒಂದು ಡ್ರಾಪ್ ನೀರು ಕೂಡ ಇಲ್ಲ. ಅಂದರೆ ಸಿನಿಮಾಗಳಲ್ಲಿ ನೋಡುವ ಹಾಗೆಕ್ಕಿಂತ ಇದು ತುಂಬ ಡೇಂಜರಸ್ ಸಿಚುವೇಶನ್. ಯಾಕೆ ಅಂದರೆ ಕೇವಲ 72 ಗಂಟೆಗಳಲ್ಲಿ ಅರ್ತ್ ಮೇಲೆ ಲೈಫ್ ಕೊಲ್ಯಾಪ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಮೇನ್ ಕ್ವಶನ್ ಏನು ಅಂದರೆ, ನೀರು ಇಲ್ಲ ಅಂದರೆ ನಿಜವಾಗೂ ಏನಾಗುತ್ತೆ, ನಾವು ಎಷ್ಟು ದಿನ ಸರ್ವೈವ್ ಆಗಬಹುದು, ಮತ್ತು ಇಂಪಾರ್ಟೆಂಟ್ ಆಗಿ ಅರ್ತ್ಗೆ ನೀರು ಮೊದಲು ಹೇಗೆ ಬಂತು, ಇವೆಲ್ಲ ಕ್ವಶನ್ಸ್ಗೆ ಆನ್ಸರ್ ಇವತ್ತು ಈ ವಿಡಿಯೋನಲ್ಲಿ ನೋಡೋಣ. ಅರ್ತ್ ಮೇಲೆ ಇರುವ ಎಲ್ಲ ಜೀವ ಒಂದು ಸ್ಮಾಲ್ ಥಿಂಗ್ ಮೇಲೆ ಡಿಪೆಂಡ್ ಆಗಿದೆ, ಅದು ನೀರು. ನಮ್ಮ ಬಾಡಿಯಲ್ಲಿ ಸುಮಾರು 60% ವಾಟರ್ ಇರುತ್ತೆ. ನಮಗೆ ಗೊತ್ತಾಗದ ಹಾಗೆ ನಮ್ಮ ಬಾಡಿಯಲ್ಲಿ ನಡೆಯುವ ತುಂಬ ಪ್ರೊಸೆಸ್ಗೆ ಎಲ್ಲ ವಾಟರ್ ಮೇಲೆ ಡಿಪೆಂಡ್ ಆಗಿವೆ. ಎಕ್ಸಾಂಪಲ್ಗೆ ಬಾಡಿ ಟೆಂಪ್ರೇಚರ್ ಕಂಟ್ರೋಲ್, ನ್ಯೂಟ್ರಿಯೆಂಟ್ ಟ್ರಾನ್ಸ್ಪೋರ್ಟ್, ಸೆಲ್ಯುಲರ್ ರಿಯಾಕ್ಷನ್, ಬ್ಲಡ್ ಸರ್ಕ್ಯುಲೇಷನ್, ಇವೆಲ್ಲ ವಾಟರ್ ಇಲ್ಲ ಅಂದರೆ ಇಮಿಡಿಯೇಟ್ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಅರ್ತ್ ಮೇಲೆ ನೀರು ಸಡನ್ನಾಗಿ ಡಿಸಪಿಯರ್ ಆದರೆ ಮೊದಲು ಇಂಪ್ಯಾಕ್ಟ್ ಆಗೋದು ಹ್ಯೂಮನ್ಸ್ ಮೇಲೆ. ನಾರ್ಮಲ್ ಸಿಚುವೇಶನಲ್ಲಿ ಒಂದು ಮನುಷ್ಯ 3 ಇಂದ 4 ದಿನ ನೀರು ಇಲ್ಲ ಅಂದರೆ ಸರ್ವೈವ್ ಆಗಬಹುದು. ಅದು ಕೂಡ ಟೆಂಪ್ರೇಚರ್ ಜಾಸ್ತಿ ಇಲ್ಲ ಅಂದರೆ ಮಾತ್ರ. ಹೀಟ್ ಜಾಸ್ತಿ ಇದ್ದರೆ 2 ದಿನ ಅಲ್ಲೇ ಬಾಡಿ ಕೊಲ್ಯಾಪ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲು ಬರುವ ಸಿಂಪ್ಟಮ್ಸ್ಗಳು: ಬಾಯಿ ಕಂಪ್ಲೀಟ್ಲಿ ಡ್ರೈ ಆಗುತ್ತೆ, ಸೆವರಲ್ ಟಸ್ಟ್ ಕ್ರಿಯೇಟ್ ಆಗುತ್ತೆ, ಹೆಡ್ಏಕ್ ಕ್ರಿಯೇಟ್ ಆಗುತ್ತೆ ಅಂದರೆ ತಲೆನೋವು, ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ, ಮೈಂಡ್ ಕಂಟ್ರೋಲ್ ಇರೋಲ್ಲ, ಸ್ವಲ್ಪ ಟೈಮ್ ಆದಮೇಲೆ ಬ್ಲಡ್ ಪ್ರೆಷರ್ ಡ್ರಾಪ್ ಆಗುತ್ತೆ, ಕಿಡ್ನೀಸ್ ಫೇಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬ್ಲಡ್ಡಲ್ಲಿ ಟಾಕ್ಸಿನ್ಸ್ ಬಿಲ್ಡಪ್ ಆಗುತ್ತೆ, ಫೈನಲಿ ಆರ್ಗನ್ಸ್ ಶಟ್ ಡೌನ್ ಆಗುತ್ತೆ. ಅಂದರೆ ಅರ್ತ್ ಮೇಲೆ ನೀರು ಸಡನ್ ಆಗಿ ಹೋಗಿದ್ರೆ ಕೆಲವು ದಿನದಲ್ಲಿ ಬಿಲಿಯನ್ ಆಫ್ ಪೀಪಲ್ ಸರ್ವೈವ್ ಆಗಲ್ಲ. ಮನುಷ್ಯರು ಮಾತ್ರ ಅಲ್ಲ, ಅರ್ತ್ ಮೇಲೆ ಇರುವ ಎಲ್ಲ ಜೀವಿಗಳು ವಾಟರ್ ಮೇಲೆ ಡಿಪೆಂಡ್ ಆಗಿವೆ. ಅನಿಮಲ್ಸ್ಗೆ ಹೈಡ್ರೇಷನ್ಗೆ ನೀರು ಬೇಕು. ನೀರು ಇಲ್ಲ ಅಂದರೆ ತುಂಬ ಅನಿಮಲ್ಸ್ ಫ್ಯೂ ಅವರ್ಸಲ್ಲೇ ವೀಕ್ ಆಗುತ್ತವೆ, ಕೆಲವು ದಿನಗಳಲ್ಲಿ ಅವು ಸರ್ವೈವ್ ಆಗಲ್ಲ. ಆದರೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂದರೆ ಪ್ಲಾಂಟ್ಸ್ಗೆ ವಾಟರ್ ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ಫೋಟೋಸಿಂಥಸಿಸ್ ಪ್ರೊಸೆಸ್ ವಾಟರ್ ಇಲ್ಲ ಅಂದರೆ ನಡೆಯಲ್ಲ. ಫೋಟೋಸಿಂಥಸಿಸ್ ಇಲ್ಲ ಅಂದರೆ ಪ್ಲಾಂಟ್ಸ್ ಎನರ್ಜಿ ಪ್ರೊಡ್ಯೂಸ್ ಮಾಡೋಕ್ಕೆ ಆಗೋಲ್ಲ, ಪ್ಲಾಂಟ್ಸ್ ಡೆಡ್ ಆಗ್ತವೆ. ಪ್ಲಾಂಟ್ಸ್ ಡೆಡ್ ಆದರೆ ಅನಿಮಲ್ಸ್ಗೆ ಫುಡ್ ಸಿಗೋಲ್ಲ, ಅಂದರೆ ಫುಡ್ ಚೈನ್ ಕಂಪ್ಲೀಟ್ಲಿ ಬ್ರೇಕ್ ಆಗುತ್ತೆ. ಅರ್ತ್ ಮೇಲೆ ಇರುವ ನೀರಲ್ಲಿ 97% ಓಷಿಯನ್ನಲ್ಲೇ ಇದೆ. ಒಂದು ಸಲ ಓಷಿಯನ್ಸ್ ಡಿಸಪಿಯರ್ ಆದರೆ ಇಮೇಜ್ ಮಾಡಿ, ಆಗ ಫಿಶಸ್, ಕೋರಲ್ ರೀಫ್ಸ್, ವೇಲ್ಸ್, ಶಾರ್ಕ್ಸ್, ಪ್ಲಾಂಕ್ಟನ್ ಇವೆಲ್ಲ ಇನ್ಸ್ಟೆಂಟ್ ಎಕ್ಸಿಸ್ಟೆಂಟ್ ಆಗ್ತವೆ. ಇಲ್ಲಿ ಒಂದು ಶಾಕಿಂಗ್ ಫ್ಯಾಕ್ಟ್ಸ್ ಕೂಡ ಇದೆ. ಓಷಿಯನ್ನಲ್ಲಿ ಇರುವ ಟಿನ್ನಿ ಪ್ಲಾಂಕ್ಟನ್ ಆರ್ಗ್ಯಾನಿಸಮ್ ಅರ್ತ್ ಆಕ್ಸಿಜನ್ನ ತುಂಬ ಪಾರ್ಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಅವು ಇಲ್ಲ ಅಂದರೆ ಅಟ್ಮಾಸ್ಫಿಯರಲ್ಲಿ ಆಕ್ಸಿಜನ್ಸ್ ಲೆವೆಲ್ಸ್ ಕೂಡ ಡಿಕ್ರೀಸ್ ಆಗ್ತವೆ. ಅಂದರೆ ಅರ್ತ್ ಸ್ಲೋಲಿ ಬ್ರೀಥೇಬಲ್ ಪ್ಲಾನೆಟ್ ಕೂಡ ಆಗೋಲ್ಲ. ನೀರು ಅರ್ತ್ ಕ್ಲೈಮೇಟ್ನ ರೆಗ್ಯುಲೇಟ್ ಮಾಡುತ್ತೆ, ಓಷಿಯನ್ಸ್ ಹೀಟ್ನ ಅಬ್ಸರ್ವ್ ಮಾಡಿ ಪ್ಲಾನೆಟ್ ಟೆಂಪ್ರೇಚರ್ನ ಬ್ಯಾಲೆನ್ಸ್ ಮಾಡುತ್ತೆ. ಆದರೆ ವಾಟರ್ ಇಲ್ಲ ಅಂದರೆ ಅರ್ತ್ ಕ್ಲೈಮೇಟ್ ಎಕ್ಸ್ಟ್ರೀಮ್ ಆಗುತ್ತೆ. ಡೇ ಟೈಮ್ನಲ್ಲಿ ಟೆಂಪ್ರೇಚರ್ 70 ಡಿಗ್ರಿ ಸೆಲ್ಸಿಯಸ್ವರೆಗೂ ಹೋಗಬಹುದು, ನೈಟ್ ಟೈಮಲ್ಲಿ ಟೆಂಪ್ರೇಚರ್ -100 ಡಿಗ್ರಿವರೆಗೂ ಕಡಿಮೆ ಆಗಬಹುದು. ಅಂದರೆ ಅರ್ತ್ ಮಾರ್ಸ್ ಥರ ಡೆಸರ್ಟ್ ಪ್ಲಾನೆಟ್ ಆಗುತ್ತೆ. ವಿಂಡ್ ಸ್ಟ್ರೋಮ್ಸ್, ಡಸ್ಟ್ ಸ್ಟ್ರೋಮ್ಸ್ ಪ್ಲಾನೆಟ್ನ ಕವರ್ ಮಾಡುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮಿಸ್ಟರಿ ಕೂಡ ಇದೆ. ಸೈಂಟಿಸ್ಟ್ ಹೇಳುವ ಪ್ರಕಾರ ಅರ್ತ್ ಫಾರ್ಮೇಷನ್ ಟೈಮಲ್ಲಿ ವಾಟರ್ ತುಂಬ ಕಡಿಮೆ ಇತ್ತು. ನಂತರ ಬಿಲಿಯನ್ ಆಫ್ ಇಯರ್ಸ್ ಹಿಂದೆ ಐಸ್ ಕಾಮೆಟ್ಸ್ ಮತ್ತು ಆಸ್ಟ್ರಾಯ್ಡ್ಸ್ ಅರ್ತ್ಗೆ ಹಿಟ್ ಆಗಿದ್ದಾವೆ. ಆ ಆಸ್ಟ್ರಾಯ್ಡ್ಸ್ ಅಲ್ಲಿ ಐಸ್ ಇತ್ತು, ಆ ಐಸ್ ಮೆಲ್ಟ್ ಆಗಿ ಸ್ಲೋ ಆಗಿ ಓಷಿಯನ್ಸ್ ಫಾರ್ಮ್ ಆಯಿತು. ಅಂದರೆ ನಮ್ಮ ಓಷಿಯನ್ಸ್ ಸ್ಪೇಸಿಂದ ಬಂದ ಗಿಫ್ಟ್ ಅಂತ ಹೇಳಬಹುದು. ನಾವು ಡೈಲಿ ಕುಡಿಯುವ ನೀರು ಸಿಂಪಲ್ ಅನಿಸುತ್ತೆ, ಆದರೆ ನಿಜವಾಗಿಯೂ ನೋಡಿದರೆ ಅರ್ತ್ ಮೇಲೆ ಲೈಫ್ ಕಂಟಿನ್ಯೂ ಆಗೋಕ್ಕೆ ರೀಸನ್ ಅದೇ. ವಾಟರ್ ಇಲ್ಲ ಅಂದರೆ ಹ್ಯೂಮನ್ಸ್ ಸರ್ವೈವ್ ಆಗೋಲ್ಲ, ಪ್ಲಾಂಟ್ಸ್ ಆಗೋಲ್ಲ, ಅನಿಮಲ್ಸ್ ಎಕ್ಸಿಸ್ಟೆಂಟ್ ಆಗುತ್ತವೆ, ಕ್ಲೈಮೇಟ್ ಕೊಲ್ಯಾಪ್ಸ್ ಆಗುತ್ತೆ. ಅಂದರೆ ಅರ್ತ್ ಮೇಲೆ ಲೈಫ್ ಅಂತ ಕಾನ್ಸೆಪ್ಟ್ಲೇ ಎತ್ತಿರಲಿಲ್ಲ. ಅದಕ್ಕೆ ನಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ವಾಟರ್ನ ವೇಸ್ಟ್ ಮಾಡೋದೇ ಪ್ರೊಟೆಕ್ಟ್ ಮಾಡಬೇಕು. ಯಾಕೆ ಅಂದರೆ ನಮಗೆ ಸ್ಮಾಲ್ ಅನಿಸುವ ಒಂದು ಡ್ರಾಪ್ ಕೂಡ ನಿಜವಾಗಿಯೂ ಎಂಟೈರ್ ಪ್ಲಾನೆಟ್ ಲೈಫ್ನ ಸಸ್ಟೈನ್ ಮಾಡುತ್ತೆ.